ಖುಷಿಯಾಗಿದ್ದೀರಾ? ಈ ಖುಷಿಗೆ ನೀವೇ ಕಾರಣ ದಿಶಾ ಅವರೇ. ನಾನಾ? ನೋಡಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಡ್ರೆಸ್ ಚೇಂಜ್ ಮಾಡಬೇಕು, ಸ್ವಲ್ಪ ಹೊರಗೋಗಿ. ಡ್ರೆಸ್ ಚೇಂಜ್ ತಾನೇ ಮಾಡ್ಕೊಳ್ಳಿ. ವಾಟ್? ಹಾಂ, ದೀಪ ಅವರು ಡ್ರೆಸ್ ಚೇಂಜ್ ಎಲ್ಲ ಇಲ್ಲೇ ಮಾಡ್ಕೋತಿದ್ರು, ಏನು ಅಬ್ಜೆಕ್ಷನ್ನೇ ಮಾಡ್ತಿರ್ಲಿಲ್ಲ ಗೊತ್ತಾ. ಎಷ್ಟು ಒಳ್ಳೆಯವರು. ಎಷ್ಟು ಸುಳ್ಳು ಹೇಳ್ತಿದ್ದೀರಾ ಹಸ್ಬೆಂಡು? ನಾನು ಯಾವತ್ತೂ ನಿಮ್ಮ ಮುಂದೆ ಆ ರೀತಿ ಮಾಡೇ ಇಲ್ವಲ್ಲ. ನೋಡಿ, ನಿಮ್ಮ ಮುಂದೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ನಾನು ದೀಪ ಅವರಲ್ಲ, ದಿಶಾ. ಪ್ಲೀಸ್ ಹೊರಗೋಗಿ. ಒಂದು ನಿಮಿಷ, ಅದು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಾನಂತೂ ಇಲ್ಲಿಂದ ಕದಲಲ್ಲ. ಚಿರಾಗ್, ನನ್ನ ಮದುವೆ ಆಗಿದ್ದೀರಾ ಅಂತ ಈ ಥರ ಹರಾಜ್ ಮಾಡೋದು ತಪ್ಪು. ಸರಿ ಬಿಡಿ, ನಾ ಅಕ್ಕನ ರೂಮ್ಗೆ ಹೋಗಿ ಚೇಂಜ್ ಮಾಡ್ತೀನಿ. ಅದಂಗೆ ಹೋಗ್ಬಿಡ್ತೀರಾ? ಚಿರಾಗ್, ಯಾಕೆ ಈ ಥರ ಟಾರ್ಚರ್ ಮಾಡ್ತಿದ್ದೀರಾ? ಇವತ್ತೆಲ್ಲೂ ಹೋಗಂಗಿಲ್ಲ ನೀವು. ಬೇಡ, ನಾನು ಜೋರಾಗಿ ಕಿರ್ಚ್ಬಿಡ್ತೀನಿ. ಕಿರ್ಚಿ, ನನಗೇನು ಭಯನಾ? ಯಾರಾದರೂ ಬಂದರೆ ನಿಮ್ಮ ಮಾತು ಕೇಳಿ ನಗ್ತಾರೆ. ಯಾವ ಹೆಣ್ತಿರು ನಿಮ್ಮ ಥರ ಆಡಲ್ಲ ಅಂತ ಹೇಳ್ತಾರೆ ಹೊರತು ನನಗೆ ಯಾರು ಏನೂ ಹೇಳಲ್ಲ. ನನ್ನ ಮಾತಲ್ಲೇ ಕಟ್ಟಾಗ್ತಿದ್ದೀರಾ. ಹೆಂಗೆ ಕಟ್ಟಾಕ್ಲಿ? ನೀವಂತೂ ನನ್ನ ಗಂಡ ಅಂತ ಒಪ್ಕೋತಾರವಲ್ಲ. ಕರ್ಮ, ಅದೆಷ್ಟು ಹಿಂಸೆ ಕೊಡ್ತೀರಾ ಅಂತ ನಾನು ನೋಡ್ತೀನಿ. ನೋಡಿ, ಆಯ್ತು, ಹೋಗಿ ಡ್ರೆಸ್ ಚೇಂಜ್ ಮಾಡಿ. ಇವು ಬ್ಲೌಸೇ ಮಾಡ್ತದೆ. ಹೆಂಡತಿ ಎಷ್ಟೇ ದೂರ ಹೋದರೂ ಕೊನೆ ಗಂಡನ ತೋಳಕ್ಕೆ ಬರಲೇಬೇಕು. ನೋಡಿ, ನನಗೆ ಪದೇ ಪದೇ ಹೆಂಡತಿ ಅಂತ ಕಟ್ ಇರಿಟೇಟ್ ಮಾಡಬೇಡಿ. ಇನ್ನೇನಂತ ಕರಿಬೇಕು ಹೇಳಿ, ಹಾಗೆ ಕರಿತೀನಿ. ಜಸ್ಟ್ ಕಾಲ್ ಮಿ ದಿಶಾ. ನಿಜವಾಗ್ಲೂ ದಿಶಾನ? ಅಫ್ಕೋರ್ಸ್, ದಿಶಾ ಅಲ್ಲದೆ ಬೇರೆ ಯಾರು ಇರ್ತೀನಿ ನಾನು? ಅಲ್ಲ ರೀ, ನೀವು ದಿಶಾನೇ ಆಗಿದ್ರು ನಾನು ಹೆಂಡ್ತಿನ ತಾನೆ. ಆಮೇಲೆ ಹಂಗೆ ಕರೆಯೋದ್ರಲ್ಲಿ ತಪ್ಪೇನಿದೆ? ಮೈ ಡಿಯರ್ ಹೆಂಡ್ತಿ. ನೋಡಿ, ನೀವಂತೂ ನಂಗೆ ಇಲ್ಲಿ ಚೇಂಜ್ ಮಾಡೋಕ್ಕೆ ಬಿಡಲ್ಲ. ನಾ ಅಕ್ಕನ ರೂಮ್ಗೆ ಹೋಗಿ ಚೇಂಜ್ ಮಾಡ್ತೀನಿ. ಆಯ್ತಾಯ್ತು, ಸಾರಿ, ಮಾಡ್ಕೊಳ್ಳಿ. ಸಾರಿ ದೀಪ ಅವರೇ, ನಿಮ್ಮನ್ನು ಇಷ್ಟೊಂದು ಗೋಳಿಕೋತಾ ಇದ್ದೀನಿ. ಆದರೆ ಏನು ಮಾಡಲಿ, ನೀವೇ ದೀಪ ಅಂತ ಗೊತ್ತಾದಾಗ್ಲಿಂದ ನನ್ನ ಮನಸ್ಸು ಯಾಕೋ ನನ್ನ ಕಂಟ್ರೋಲಲ್ಲೇ ಇಲ್ಲ. ರಾಕೆಟ್ ಸ್ಪೀಡಲ್ಲಿ ಹಾರ್ತಾ ಇದೆ. ಸದ್ಯಕ್ಕೆ ನನ್ನ ಪ್ರೀತಿ ಎಮೋಷನ್ಸ್ ಕಂಟ್ರೋಲ್ ಆಗಬೇಕು ಅಂದರೆ ಆದಷ್ಟು ಬೇಗ ನಾನೇ ದೀಪ ಅನ್ನೋ ಸತ್ಯನ ನೀವಾಗೇ ಹೇಳಬೇಕು. ಬೇರೆ ಚಾಯ್ಸ್ ಇಲ್ಲ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಏನು ಅಪ್ಪನ ಕ್ಲಿನಿಕ್ ಕಡೆ ನೋಡ್ತಿದ್ದೀರಾ? ಏನಿಲ್ಲ ಪುಟ್ಟ. ಓ, ಅಪ್ಪ ಇನ್ನೂ ಬರಲಿಲ್ಲ ಅಂತನಾ? ಅಪ್ಪ ಒಂದು ಪೇಷಂಟ್ನ ನೋಡಕ್ಕೆ ಮಿನಿಮಮ್ 1 hour ತಗೋತಾರೆ. ಹೌದಾ? ಅಷ್ಟೊತ್ತಾ? ಕನ್ವಿನ್ಸ್ ಮಾಡ್ಬೇಕಲ್ವಾ? ನೀವೇ ಕನ್ವಿನ್ಸ್ ಮಾಡ್ತೀರಾ, ಅಪ್ಪನೂ ಹಾಗೆ ಮಾಡ್ತಾರೆ. ಹಾಗಾ? ಅಪ್ಪನ ಮಾತಿಗೆ ಪೇಷಂಟ್ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಇನ್ನೂ ತುಂಬಾ ಟೈಮ್ ತಗೋತಾರೆ. ಪೇಷಂಟ್ ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟೇ ಇಸ್ಕೋತಾರೆ. ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ದುಡ್ಡಕ್ಕಿಂತ ಮನುಷ್ಯತ್ವ ಮುಖ್ಯ ಅಂತ. ನೀನು ಇವಾಗೆಲ್ಲ ಇಷ್ಟೆಲ್ಲ ಹೇಳ್ದಲ್ಲ, ಅದೆಲ್ಲ ನಿಜವಾದ ಮಾತು. ಅಮ್ಮ, ನಮ್ಮಪ್ಪ ಎಷ್ಟು ಗ್ರೇಟ್ ಗೊತ್ತಾ? ಹೌದಾ? ಇಷ್ಟು ದಿನ ನೀವು ಇಲ್ದೇ ಇದ್ರು ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ಅಮ್ಮನ ಥರ ನನ್ನ ಚೆನ್ನಾಗಿ ಸಾಕಿದ್ದಾರೆ. ನೀವು ಬಂದಮೇಲೆ ಇನ್ನೂ ಖುಷಿಯಾಗಿದ್ದಾರೆ. ಹೌದು, ಸಾನ್ವಿ ಹೇಳ್ದಂಗೆ ವಿರಾಟ್ ಅವರು ನಿಜವಾಗ್ಲೂ ಒಳ್ಳೆ ಮನುಷ್ಯನೇ. ಆದರೆ ಸ್ವಲ್ಪ ಓವರಾಗಿ ಆಡ್ತಾರೆ, ಅದೇ ಇಷ್ಟ ಆಗಲ್ಲ. ಏನು
ಅಮ್ಮ ಮಗಳು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಿರೋ ಥರ ಇದೆ. ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ ಅಪ್ಪ. ಹೌದಾ? ಏನು ವಿಷಯ? ಏನು ಹೇಳ್ತಿದ್ದಾಳೆ ನಿಮ್ಮ ಮಗಳು? ಏನಮ್ಮ ಇದು, ನಿಮ್ಮ ಮಗಳು ಅಂತಿದ್ದೀರಾ? ನಾನು ನಿಮ್ಮ ಮಗಳ ಅಲ್ವಾ? ಹೌದು ಬಂಗಾರಿ, ನೀನು ಅಮ್ಮನ ಮಗಳೇ. ಏನಿಲ್ಲ, ಸಾನ್ವಿ ಏನೋ ನನ್ನ ಬಗ್ಗೆ ನಿಮ್ಮ ಹತ್ರ ತುಂಬ ಹೊಗಳ್ತಾ ಇದ್ಲಂತಲ್ಲ, ಅದನ್ನು ಹೇಳ್ತಾ ಇದ್ಲು. ಹೌದೌದು, ತುಂಬ ಹೇಳ್ತಿದ್ಲು ನಿಮ್ಮ ಬಗ್ಗೆ. ಅಮ್ಮ ಹಾಂ, ಹತ್ರ ಬನ್ನಿ. ಅಮ್ಮ, ನಿಮ್ದು ತುಟಿ ಮೇಲೆ ಮಚ್ಚೆ ಇದೆಯಲ್ಲ, ಅದು ನೀವೇ ಇಟ್ಕೊಂಡಿರೋದಾ ಅಥವಾ ಅದಾಗೆ ಬಂದಿರೋದಾ? ಅದಾಗೆ ಅದು ಬಂದಿರೋದು. ಇವಾಗ ನಾನು ದೊಡ್ಡವರಾದ್ಮೇಲೆ ನನಗೂ ಬರುತ್ತಾ? ಅಪ್ಪ ನಿಂಗೂ ಬರುತ್ತಾ? ಎಲ್ಲ ಇಲ್ಲಿ ಆಮಾಡ. ಅಮ್ಮ, ನೀವು ದಿನ ಎಲ್ಲ ಹೋಗೋದು? ನಾನು ಹೇಳಿದ್ನಲ್ಲ ಪುಟ್ಟ, ಹಾಸ್ಪಿಟ್ಲಲ್ಲಿ ಕೆಲಸ ಇರುತ್ತೆ, ಅಲ್ಲಿಗೆ ಹೋಗ್ತೀನಿ ಅಂತ. ಅಪ್ಪ ಇಷ್ಟೊಂದು ಕೆಲಸ ಮಾಡ್ತಿರುವಾಗ ನೀವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ನೀವು ಮನೇಲೇ ಇರಿ. ಹೌದು, ಅಮ್ಮ ಮಗಳಿಬ್ಬರು ಮನೇಲಿದ್ರೆ ನನಗೂ ಖುಷಿನೇ. ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಅದೆಲ್ಲ ಆಗದೆ ಇರೋದು. ಹೌದೌದು ಬಂಗಾರಿ, ಅಮ್ಮ ಕಂಪಲ್ಸರಿ ಡ್ಯೂಟಿಗೆ ಹೋಗಲೇಬೇಕು. ಅಮ್ಮ ಇಲ್ಲೆಲ್ಲ ಇರೋಕ್ಕಾಗಲ್ಲ. ಅಮ್ಮ, ನಂಗೆ ಸಾಕು. ಸಾಕಾ? ಸರಿ, ನಾನಿನ್ನು ಹೊರಡ್ತೀನಿ. ಇಲ್ಲ, ನೀವಿನ್ ಇಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಪುಟ್ಟ, ನಾ ಹೇಳಿದ್ನಲ್ಲ ಅಮ್ಮಂಗೆ ಕೆಲಸ ಇದೆ, ಹೋಗಲೇಬೇಕು ಅಂತ. ಇವಾಗ ಹೋಗ್ತೀನಿ, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ, ಸರಿನಾ? ಹೌದು ಬಂಗಾರಿ, ಹಾಗೆಲ್ಲ ಹಠ ಮಾಡಬಾರ್ದು ಆಯಿತಾ? ಅಮ್ಮ ಎಲ್ಲೂ ಹೋಗಲ್ಲ, ಬೆಳಗ್ಗೆನೆ ಬಂದ್ಬಿಡ್ತಾರೆ. ಈಗ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಬಿಟ್ಬಿಡು. ಪ್ಲೀಸ್ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನಾಳೆ ಬೆಳಗ್ಗೆ ನಾನು ಬೇಗ ಬಂದ್ಬಿಡ್ತೀನಿ.